ಹೋಯ್ ತಗೊಂಡು ಕಪ್ಪೆ ಅಲ್ಲ ಮಾಮ ನೋಡಿ ಹುಲಿ ತರ ಇದೆಯಾ ಆ ಕಪ್ಪೆಗೆ ಎದುರ್ಕೋತಾರೆ ಏನೋ ನೀನು ಇಷ್ಟು ದೊಡ್ಡವನಾಗಿದೆ ಬರೀ ಇಷ್ಟು ಕಪ್ಪೆಗೆ ಎದುರ್ತೀಯ. ಮತ್ತೆ ನಾನು ಜೀವನದಲ್ಲಿ ಯಾವುದಕ್ಕೂ ಎದುರೋನೇ ಅಲ್ಲ, ಆದ್ರೆ ಈ ಕಪ್ಪೆ ಮಾತ್ರ ಎದುರ್ತೀನಿ. ಕಪ್ಪೆಗೆ ಎದುರವ್ ನೀವು. ಹೋಗ್ಲಿ ಬಿಡಪ್ಪ, ಈಗ ಏನ್ ಮಾಡ್ತೀಯಾ? ಅತ್ತೆ ಕೆರೆಗೆ ಬಾವಿಗೆ ಹೋಗ್ತೀನಿ. ಅಯ್ಯಯ್ಯೋ, ಇಲ್ಲ 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 ಸೀತಾನು ಆಗಲ್ಲ ಇದು. ನಮ್ಮ ಅಂಗಡಿ ಜ್ವರ ಬರುತ್ತೆ ಕಣವ. ಅತ್ತೆ ಆ? ಇವಳು ಯಾರತ್ತೆ? ಇವಳ ನಿಮ್ಮ ಮಾವನ ಮಗಳು. ನಮ್ಮ ಮಾವನ ಮಗಳು ಅಂದ್ರೆ ನಿನ್ನ ಮಗಳೇ? ಏ, ನನ್ನ ಮಗಳಲ್ಲಪ್ಪ, ನನ್ನ ಮಗಳು ಇವಳೊಬ್ಳೆ ಮಂದ. ಅವಳು ನಿಮ್ಮ ಮಾವನ ಮೊದ್ಲೇ ಹೇಳ್ತಿ ಮಗಳು. ಓ ಒಂದೇ ಮೊಬೈಲ್ DLC. ಓಕೆ ನಿನ್ನ ಮಗ ಬಿಡತ್ತೆ. ಏ, ಏನ್ ಅವ್ನ ಕಣ್ಣು ಜೊತೆ ಕಿಸ್ಕೊಂಡು ನೋಡ್ತೀಯ? ಅವ್ನು ನಿನ್ನ ಮೆಚ್ಕೊಂಡು ಮದುವೆ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಆಸೆ ಇಟ್ಕೋಬೇಡ ತಾಯಿ. ನನ್ನ ಮಗಳು ಬಂದಾಕಿ ಮೆಚ್ಕೊಂಡು ಅವಳು ಮದುವೆ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾನೆ. ಅದೇನೋ ನಿಜ ಅತ್ತೆ, ನಿನ್ನ ಇಬ್ಬರು ಮಕ್ಕಳಲ್ಲಿ ನಾನು ಮೊದಲು ಕಂಡವಳನ್ನೇ ಮೆಚ್ಚಿಕೊಂಡಿದ್ದು. ಅದೇ ಹಂಗಲ್ಲ ಹಿಂಗಲ್ಲ ಅಲ್ಲ. ನಾನು ಹೇಳ್ತೀನಿ ಬರೀ ಅತ್ತೆ ಕಡೆ. ಇವಳ ಅವತಾರ ನೋಡು, ಡ್ರೆಸ್ ನೋಡು, ಜುಟ್ಟು ನೋಡು, ಜುಟ್ಟು ನೋಡು. ಇವಳೇನಾದ್ರು ನನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ, 3 ದಾರಿಯಲ್ಲಿ ಎಟ್ಬಿಡ್ತೀನಿ ಅಷ್ಟೇ. ನಾನು 3 ದಾರಿಯಲ್ಲಿ ಎಟ್ಬಿಟ್ಟೋಗ್ತೀನಿ. ಅಮ್ಮ ಕರೆಂಟ್ ಪಾಸ್ ಆಯ್ತು ಇದೆ ಅಮ್ಮ. ಹಿಂಗೆಲ್ಲ ಕಣ್ಣೆಲ್ಲ ಮಾಡಿ ನಿನಗೆ ಅಡಗಿಸ್ ಬೈದಿತ್ತು. ನೀನು ಆಕಾರ ನೋಡು, ನೀನು ಕೂತು ನೋಡು ಅಂತ. ನಿನ್ನಂತಕ್ಕೆ ಮದುವೆ ಮಾಡ್ಕೊಂಡು ತಿನ್ನೋದೇ 3 ಹಾದಿ ಮಾಡ್ತಂದ. ಏನ್ ಕರೆಂಟ್ ಪಾಸ್ ಆಯ್ತಾ? ಅತ್ತೆ ನಾನು ಇನ್ನೂ ಫೀಸ್ ಹೇಳ್ತಿಲ್ಲ, ಅದೇ ಕರೆಂಟ್ ಪಾಸ್ ಆಗುತ್ತೆ. ಅತ್ತೆ ನಾನು ಎಂತ ಹೇಳ್ತಿರ್ಬೇಕು ಗೊತ್ತೇ? ಅತ್ತೆ ಅತ್ತೆ ನನಗೆ ಎಂತ ಎಂತ ಬೇಕು, ಅತ್ತೆ ನನಗೆ ಎಂತ ಎಂತ ಬೇಕು, ಕಾಲೇಜ್ ಅಂತ ಓದ್ತಿರ್ಬೇಕು, ಎಲ್ಲ ನೋಡ್ತಿರ್ಬೇಕು, ಕಾಲೇಜ್ ಅಂತ ಓದ್ತಿರ್ಬೇಕು, ಓದ್ತಿರ್ಬೇಕು.